ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ಆರನೆಯ ಅಧ್ಯಾಯದ ಆರಂಭ. ಅರುವಾಕ್ ಸ್ರೋತಸ್ತು ಕಥಿತೋ ಭವತಾ ಯಸ್ತು ಮಾನುಷ ಬ್ರಹ್ಮನ್ ವಿಸ್ತರತೋ ಬ್ರೂಹಿ ಬ್ರಹ್ಮಾ ತಮಸೃಜತ್ ಯಥಾ ಯಥಾ ಚ ವರ್ಣಾನಸೃಜತ್ ಯದ್ಗುಣಾಂಶ್ಚ ಮಹಾಮುನೆ ಯಚ್ಚ ತೇಷಾಂ ಸ್ಮೃತಂ ಕರ್ಮ ವಿಪ್ರಾದೀನಾಂ ತದುಚ್ಯತಾಂ. ಓ ಪರಾಶರರೇ, ಸೃಷ್ಟಿಯ ಪ್ರವಾಹ ಕೆಳಕ್ಕೆ ಮುಖ ಮಾಡಿದಾಗ ಮನುಷ್ಯ ಅನ್ನುವನು ಹುಟ್ಟಿಕೊಂಡ ಅಂತ ಹೇಳಿದ್ರಿ. ಈ ಮನುಷ್ಯನ ಸೃಷ್ಟಿಯನ್ನು ನನಗೆ ವಿಸ್ತಾರವಾಗಿ ತಿಳಿಸು. ಓ ಪರಾಶರರೇ, ಈ ಚತುರ್ಮುಖ ಪರಮಾತ್ಮನನ್ನ ಮುಂದಿಟ್ಟುಕೊಂಡು, ಅಂದರೆ ಪರಮಾತ್ಮನನ್ನ ತನ್ನೊಳಗೆ ಅನುಸಂಧಾನ ಮಾಡಿಕೊಂಡು ವರ್ಣಾಶ್ರಮ ಧರ್ಮಗಳನ್ನು ಹೇಗೆ ಸೃಷ್ಟಿಸಿದ, ಅವುಗಳ ಗುಣಧರ್ಮ ಏನು, ಬ್ರಾಹ್ಮಣಾದಿಗಳಿಗೆ ವಿಹಿತವಾದ ವಿಚಾರ ಆಚಾರಗಳೇನು, ಇವೆಲ್ಲವನ್ನು ನೀನು ನನಗೆ ವಿಸ್ತಾರವಾಗಿ ಬಿಡಿಸಿ ಹೇಳಬೇಕು. ಅದಕ್ಕೆ ಪರಾಶರರು, ಪರಾಶರಃ ಸತ್ಯಾವಿದ್ಯಾಯಿನಃ ಪೂರ್ವಂ ಶುಶ್ರೂಕ್ಷೋರ್ಬ್ರಹ್ಮಣೋ ಜಗತ್ ಅಜಾಯಂತ ದ್ವಿಜಶ್ರೇಷ್ಠ ಸತ್ತೋದ್ರಿಕ್ತಾ ಮುಖಾತ್ ಪ್ರಜಾಃ ವಕ್ಷಸೋ ರಜಸೋದ್ರಿಕ್ತಾಃ ತಥಾನ್ಯಾ ಬ್ರಹ್ಮಣೋ ಭವನ್ ರಜಸಾ ತಮಸಾ ಚೈವ ಸಮುದ್ರಿಕ್ತಾ ತತೋರುತಃ ಪದ್ಭ್ಯಾಮನ್ಯಾ ಪ್ರಜಾಃ ಬ್ರಹ್ಮ ಸತರ್ಜ ದ್ವಿಜಸತ್ತಮ ತಮಃ ಪ್ರಧಾನಾಸ್ತಾಃ ಸರ್ವಾಃ ಚಾತುರ್ವರ್ಣಮಿದಂ ತತಃ. ಸತ್ಯ ಸಂಕಲ್ಪನಾದ ಭಗವಂತ ಸೃಷ್ಟಿಸಬೇಕು ಅಂತ ಬಯಸಿದಾಗ ಸತ್ವಪ್ರಧಾನರಾದಂತಹ ಪ್ರಜಾವರ್ಗ ಭಗವಂತನ ಮುಖದಿಂದ ಹುಟ್ಟಿ ಬಂದರು. ಎದೆಯಿಂದ ಕ್ಷಾತ್ರವನ್ನ, ರಜಸ್ಸನ್ನ, ಕ್ರಿಯಾಶೀಲತೆಯನ್ನು ಹೊತ್ತ ಪ್ರಜೆಗಳ ಸೃಷ್ಟಿಯಾಯಿತು. ಮುಂದೆ ತೊಡೆಗಳಿಂದ ರಜಸ್ಸು ತಮಸ್ಸು ಮಿಶ್ರಣಗೊಂಡಾಗ ಮತ್ತೊಂದು ಸೃಷ್ಟಿಯಾಯಿತು. ಓ ಸಜ್ಜನನೇ, ಬ್ರಹ್ಮದೇವನ ಪರಮಾತ್ಮನ ವಿಶೇಷವಾದ ಆವೇಶದಿಂದ ಕೂಡಿದವನ ಕಾಲುಗಳಿಂದ ಇನ್ನು ಕೆಲವರು ಹುಟ್ಟಿಕೊಂಡ್ರು. ಇವರಲ್ಲಿ ತಮಸ್ಸಿನ ಗುಣ ಅನ್ನೋದು ಪ್ರಧಾನವಾಗಿತ್ತು. ಇಲ್ಲಿ ಯಾವುದನ್ನು ನೀವು ಲೋಕದ ಸತ್ವರಜಸ್ತಮಸ್ಸು ಅಂದ್ರೆ ಅದು ಉತ್ತಮ, ಮಧ್ಯಮ, ಅದು ಅಧಮ ಅನ್ನುವ ಅರ್ಥದಲ್ಲಿ ಇದನ್ನ ತೆಗೆದುಕೊಳ್ಳುವುದಲ್ಲ. ಮೂರು ಗುಣಗಳ ಮಿಶ್ರಣ ಅಷ್ಟೇ. ಮೂರು ಬಣ್ಣ, ಬಿಳಿ, ಕೆಂಪು, ಕಪ್ಪು. ಇದು ಕಪ್ಪು ಕಮ್ಮಿ, ಬಿಳಿ ದೊಡ್ಡದು ಅಲ್ಲ. ಬಿಳಿಗೆ ಅರ್ಥ ಬರುವುದೇ ಕಪ್ಪಿಂದ. ಕಪ್ಪು ಬಿಳಿ ಸೇರಿಯೇ ಮತ್ತಷ್ಟು ಬೇರೆ ಬಣ್ಣಗಳೆಲ್ಲ ಹುಟ್ಟಿಕೊಳ್ಳುವುದು. ಹಾಗಾಗಿ ಇದು ಮೂರು ಬಣ್ಣಗಳ ಮಿಶ್ರಣದ ಬಗ್ಗೆ ಮಾತಾಡ್ತಿದ್ದಾರೆ. ಇದರಲ್ಲಿ ಇವರು ಹೆಚ್ಚಿನವರು, ಇವರು ಕಮ್ಮಿ ಅನ್ನುವ ಅಭಿಪ್ರಾಯದಲ್ಲಿ ಅಲ್ಲ. ಇದನ್ನ ಮನಸ್ಸಲ್ಲಿಟ್ಟುಕೊಂಡು ಆ ಗುಣಗಳನ್ನ ಅವರು ವಿಭಾಗ ಮಾಡಿದರ ಅರ್ಥವನ್ನ ನಾವು ಮಾಡ್ಕೊಳ್ಬೇಕು. ಯಾಕೆಂದ್ರೆ ದೇವರಲ್ಲ ಭಕ್ತಿ ಅನ್ನೋದಕ್ಕೆ ಇದ್ಯಾವುದು ಕಾರಣ ಅಲ್ಲ, ಅದು ಸ್ವಭಾವದಲ್ಲಿರುವುದು. ಸ್ವಭಾವದಲ್ಲಿ ಇದ್ದದ್ದನ್ನ ಲೋಕದಲ್ಲಿ ಅಭಿವ್ಯಕ್ತಿ ಪಡಿಸುವುದಷ್ಟೇ ಬಿಟ್ರೆ ಇಲ್ಲದನ್ನ ಯಾರೂ ಕೂಡ ತೋರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೊರಗಿನಿಂದ ಅದರ ಸೃಷ್ಟಿಗೆ ಕಾರಣವಾದ ಗುಣಗಳ ಪರಿಚಯವನ್ನು ಮಾತ್ರ ಇಲ್ಲಿ ಕೊಡ್ತಾ ಇದ್ದಾರೆ. ಹೀಗೆ ಚಾತುರ್ವರ್ಣ್ಯದ ಸೃಷ್ಟಿ ಮೋರೆ, ಎದೆ, ತೊಡೆ, ಕಾಲುಗಳಿಂದ ಹುಟ್ಟಿ ಬಂದ ಪ್ರಜೆಗಳಲ್ಲೇ ನಾವು ಕಾಣುವಂಥದ್ದು. ಅವರನ್ನೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಭಾಗಿಸ್ತಾರೆ. ಜಗತ್ತಿನಲ್ಲಿ ಯಜ್ಞದ ಪ್ರವೃತ್ತಿಗಾಗಿ ಬ್ರಾಹ್ಮಣಾ, ಕ್ಷತ್ರಿಯಾ, ವೈಶ್ಯಾ, ಶೂದ್ರಾಶ್ಚ ದ್ವಿಜಸತ್ತಮ ಪಾದೋರು ವಕ್ಷಸ್ಥಲತೋ ಮುಖತಶ್ಚ ಸಮುದ್ಗತಾ ಯಜ್ಞ ನಿಷ್ಪತ್ತಯೇ. ಯಜ್ಞದ ನಿಷ್ಪತ್ತಿ, ತಯಾರಿಕೆಗಾಗಿ ಸರ್ವಮೇತದ್ ಬ್ರಹ್ಮಚಕಾರ. ಯಜ್ಞವನ್ನು ನಡೆಸಲಿಕ್ಕೆ ಇವ್ರದೆಲ್ಲರದ್ದು ಸಹಕಾರ ಬೇಕು. ಇವರೆಲ್ಲರೂ ಸೇರಿಯೇ ಯಜ್ಞ ಆಗುದು.
ಇದರಲ್ಲಿ ಇವರು ಯಜ್ಞದ ಭಾಗ ಅಲ್ಲ, ಇವರು ಯಜ್ಞದ ಭಾಗ ಹೌದು. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ಯಜ್ಞಕ್ಕೆ ಈ 4 ಜನ ಬೇಕು. 4 ಜನರು ಅವ್ರವ್ರಿಗೆ ಕೆಟ್ಟ ಕೆಲಸ ಮಾಡಿದ್ರೇನೆ ಅದು ಯಜ್ಞ. ನನಗೆ ಅದು ಗ್ರೇಟು ಅಂತ ಅನ್ಕೊಂಡು ಅದಕ್ಕೆ ಇಳಿದ್ರೆ ನನ್ನ ಕೆಲಸ ನಾನು ಬಿಟ್ಟಿದ್ದೇನೆ ಅಂದ್ರೆ ನಾನು ಲೋಪದೋಷಿಯೇ. ನನಗೆ ಈ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಹಾಗೆ ಮಾಡಿದ್ರೆ ಸಾಕಿತ್ತು ಅಂತ ಈ ಕೆಲಸದಲ್ಲಿ ಇದ್ದವನು ಆ ಕೆಲಸಕ್ಕೆ ಓಡಿದ ಅಂದ್ರೆ ಅವನು ಸ್ವ ವಿಹಿತವಾದ ಕರ್ಮವನ್ನ ಸದ್ಯದಲ್ಲಿ ಏನನ್ನ ಪಡೆದಿದ್ದೇವೋ ಅದನ್ನು ಯಥಾವತ್ತಾಗಿ ನಡೆಸಿಕೊಂಡು ಹೋಗುವುದು ಕರ್ತವ್ಯದ ದೃಷ್ಟಿಯಿಂದ ಹಿತ. ಅದಲ್ಲದೆ ಇದ್ರೆ ಬದಲಾಗುತ್ತೆ, ವ್ಯವಸ್ಥೆ ಬದಲಾಗುತ್ತೆ. ಯಜ್ಞದಿಂದ ದೇವತೆಗಳನ್ನ ಸಂತೋಷಪಡಿಸಿದ್ರೆ ಪ್ರತಿಯೊಂದು ಕಾಲಕ್ಕೂ ಆ ದೇವತೆಗಳು ಸರಿಯಾಗಿ ಮಳೆ ಸುರಿಸ್ತಾರೆ, ಬೆಳೆ ಬೆಳೆಯುವಂತೆ ಮಾಡ್ತಾರೆ, ಪ್ರಜೆಗಳನ್ನ ಸಂತೈಸ್ತಾರೆ. ಹೀಗೆ ಯಜ್ಞಗಳೆಂದರೆ ಯಜ್ಞೈಹಿ ಆಪ್ಯಾಯಿತಾ ದೇವಾಹ ವೃಷ್ಟ್ಯುತ್ಸರ್ಗೇಣ ವೈ ಪ್ರಜಾಹ. ಯಜ್ಞಗಳಿಂದ ಆರಾಧನೆಗೊಂಡಂತಹ ದೇವತೆಗಳು ಆಯಾ ಪ್ರಜೆಗಳಿಗೆ ಬೇಕಾದ ಮಳೆ ಬೆಳೆಗಳನ್ನ ವೃಷ್ಟಿ ಉತ್ಸರ್ಗೇಣ ಬೆಳೆಯನ್ನ ಕೊಡುವುದರ ಮೂಲಕ ತೃಪ್ತಿಪಡಿಸ್ತಾರೆ. ಆಪ್ಯಾಯಂತೆ ಧರ್ಮಜ್ಞ ಯಜ್ಞ ಕಲ್ಯಾಣ ಹೇತವಃ. ಯಜ್ಞ ಯಾವತ್ತು ಯಾಕಿರುವುದು ಅಂದ್ರೆ ಕಲ್ಯಾಣ ಹೇತವಃ, ಲೋಕದ ಹಿತಕ್ಕಾಗಿರುವುದು ಹೊರತು ಅದು ಸುಮ್ಮನೆ ತುಪ್ಪದಂಡ ಮಾಡುವ ಕಾರ್ಯಕ್ರಮ ಅಲ್ಲ. ತಿಳಿಯದೆ ಮಾಡಿದ್ರೆ ಏನ್ ಮಾಡಿದ್ರು ವ್ಯರ್ಥವೇ. ತಿಳಿದು ಮಾಡಿದ್ರೆ ಯಜ್ಞವನ್ನ ಚೆನ್ನಾಗಿ ಮಾಡಿದ್ರೆ ಮೋಡದ ಬಿತ್ತನೆ ಅಂತ ಅನ್ನುವ ಕಾರ್ಯಕ್ರಮ ಮಾಡಿ ಅಲ್ಲಿ ದುಡ್ಡನ್ನ ವ್ಯರ್ಥವಾಗಿ ಪ್ರಯೋಗಿಸಿ ಪರಿಸರದ ಮೇಲೂ ಪ್ರಯೋಗ, ವೈಯಕ್ತಿಕವಾಗಿಯೂ ಲೂಟಿ ಮಾಡುವ ಪ್ರಯತ್ನಕ್ಕೆ ಬ್ರೇಕ್ ಹಾಕುವುದು ಸುಲಭ ಆಗುತ್ತೆ. ಯಜ್ಞವನ್ನ ಸರಿಯಾಗಿ ಮಾಡಿದ್ರೆ ಕಾಲಕ್ಕೆ ತಕ್ಕಂತಹ ಮಳೆ ಬೆಳೆಗಳು ಉಂಟಾಗ್ತವೆ ಅನ್ನೋದನ್ನ ಯಜ್ಞ ಕಲ್ಯಾಣ ಹೇತವ. ಯಾವತ್ತೂ ಕೂಡ ಯಜ್ಞ ಒಳಿತಿಗಾಗಿ ಕಾರಣವಾಗುತ್ತೆ. ಇದರಿಂದ ಎಷ್ಟೋ ತರದ ಮಂದಿ ಅವರವರ ಕರ್ಮಾಂಗಗಳಿಂದ ಬದುಕ್ತಾರೆ. ಅವರವರ ಸತ್ಕರ್ಮಗಳಿಂದ ಯಜ್ಞಕ್ಕೆ ಪೂರಕವಾದ ಶಕ್ತಿಯನ್ನ ಉಂಟು ಮಾಡಿ ಪ್ರಕೃತಿಯಲ್ಲಿ ಒಂದು ಸಮತೋಲನವಾದ ಸ್ಥಿತಿಯನ್ನ ಕಾಯ್ದುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಾರೆ. ಆದ್ರಿಂದಾಗಿ ಯಜ್ಞ ಅಂತ ಅನ್ನೋದು ಜಗತ್ತಿಗೆ ಮಂಗಳ ಸಾಧನ. ತುಂಬಾ ಚಂದಾಗಿರೋ ಮಾತಿದು. ನಮ್ಮ ಕರ್ತವ್ಯವನ್ನ ನಾವು ನಿರಂತರ ಮಾಡುತ್ತಾ ತಪ್ಪು ದಾರಿಯನ್ನ ತುಳಿಯದೆ ಸನ್ಮಾರ್ಗದಲ್ಲಿ ನಡೆದರೆ ಈ ನಡೆಯೇ ಒಂದು ಯಜ್ಞವಾಗುವ ಸಾಧ್ಯತೆಯೂ ಇರುತ್ತೆ. ನಿಷ್ಪಾದ್ಯಂತೆ ನರೈಸ್ತೈಸ್ತು ಸ್ವಕರ್ಮಾಭಿರತೈ ಸದಾ ವಿರುದ್ಧಾಚರಣಾಪೇತೈ ಸದ್ಭಿಃ ಸನ್ಮಾರ್ಗದರ್ಶಿಭಿಃ. ಸನ್ಮಾರ್ಗದಲ್ಲಿ ನಡೆಯುವುದು ಅನ್ನುವ ಒಂದು ವ್ಯವಸ್ಥೆಯಿಂದಲೇನೆ ಜಗತ್ತಿಗೆ ಸಜ್ಜನರು ಮಾದರಿಯಾಗಿ ನಿಲ್ತಾರೆ. ಸ್ವರ್ಗಾಪವರ್ಗೋ ಮಾನುಷ್ಯಾತ್ ಪ್ರಾಪ್ನುವಂತಿ ನರಾ ಮುನೇ ಯದ್ವಾಭಿರುಚಿತಂ ಸ್ನಾತ್ ಸ್ಥಾನಂ ತದ್ಯಾಂತಿ ಮನುಜಾಮಖೈಃ. ಮನುಷ್ಯ ಜನ್ಮದಲ್ಲಿ ಮಾತ್ರವೇ ಸ್ವರ್ಗ ಮೋಕ್ಷಗಳನ್ನ ನೀಡುವಂತಹ ಪುಣ್ಯಕರ್ಮಗಳನ್ನ ಮಾಡುವುದು ಸಾಧ್ಯ. ಮನುಷ್ಯರು ಮಾತ್ರವೇ ಯಜ್ಞಾದಿಗಳ ಮೂಲಕ ತಾವು ಬಯಸಿದ ಸ್ಥಾನಗಳನ್ನು ಹೊಂದುವುದು ಸಾಧ್ಯ. ಅದು ಬಿಟ್ಟು ಯಜ್ಞ ಅಂದ್ರೆ ಏನು ಅಂತ ಹಿಂದೆ ಅವರವರ ಸ್ಥಾನ ವ್ಯವಸ್ಥೆಗೆ ಸರಿಯಾಗಿ ಅವರಿಗೆ ಅದು ಸಹಜವಾಗಿ ಇಷ್ಟ ಆಗಿಯೇ ಆಗುತ್ತೆ. ಇಷ್ಟ ಅಲ್ಲದೆ ಇದ್ರೆ ಅವರ ದಾರಿ ಬೇರೆ ಇದೆ ಅಂತ ಅರ್ಥ. ಔದಾಸೀನದಿಂದ ಇಷ್ಟ ಆಗದೆ ಇರುವುದು ಬೇರೆ, ಯಾರದ್ದೋ ಮಾತು ಕೇಳಿ ತಲೆ ಕೆಟ್ಟು ಈ ವಿಷಯದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಮಾತಾಡೋದು ಬೇರೆ. ಸಹಜವಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಹೊಂದುವಂತಹದ್ದಿರುತ್ತೆ. ನನಗೆ ತಿಳ್ಕೊಳ್ಬೇಕಾದದ್ದೇ ಜೀವನದ, ಅದಕ್ಕೆ ಏನ್ ಬೇಕಾದ್ರೂ ಬಿಡ್ತೇನೆ ಅಂತವ್ರು ಸರಿ. ಇಲ್ಲ, ಅದಕ್ಕೆ ಏನೇ ತೊಂದರೆ ಬಂದ್ರು ನಾನು ಎದುರು ನಿಲ್ತೇನೆ, ನೀವು ಮಾಡಿ ಅಂತ ಹೇಳುದು ಒಂದು ತರ. ಅಲ್ಲ, ನನಗೆ ಅದು ಮಾಡುದು ಗೊತ್ತಿಲ್ಲ ಅಥವಾ ಮಾಡಿಸೋದು ಗೊತ್ತಿಲ್ಲ, ಅದಕ್ಕೆ ಏನ್ ಬೇಕೋ ಅದೆಲ್ಲ ನಾನ್ ತಯಾರು ಮಾಡ್ಕೊಡ್ತೇನೆ. ನೀವು ನೋಡ್ತೀರಿ ಎಷ್ಟೋ ಸರ್ತಿ ಎಷ್ಟೋ ಊರುಗಳಲ್ಲಿ ಬೇರೆ ಬೇರೆ ಕೆಲಸಗಳು ನಡೆಯುವಾಗ ಆಯಾ ಜನಗಳೇ ಕೆಲವರು ಹೇಳುದುಂಟು, ನೀವು ಏನ್ ಮಾಡ್ತೀರಿ, ಎಷ್ಟು ಮಾಡ್ತೀರಿ, ಯಾವಾಗ ಮಾಡ್ತೀರಿ ಅದೆಲ್ಲ ನಿಮ್ಗೆ ಬಿಟ್ಟಿದ್ದು, ಅದಕ್ಕೆ ಏನ್ ಬೇಕು ಅಂತ ನನ್ನ ಹತ್ರ ಹೇಳಿ, ಅಷ್ಟನ್ನ ನಾನ್ ವ್ಯವಸ್ಥೆ ಮಾಡ್ತೇನೆ. ನನ್ನ ಕೈಯಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವ ಶಕ್ತಿ ಇದೆ. ಅವ್ರು ಹೇಳ್ತಾರೆ ನಂಗಾದ್ರೂ ಸೂರ್ಯೋದಯಕ್ಕೆ ಮಾಡ್ಬೇಕು, ಸೂರ್ಯಾಸ್ತಕ್ಕೆ, ನೀವ್ ಎಷ್ಟೊತ್ತಿಗಾದ್ರೂ ಮಾಡ್ರಿ, ನೀವ್ ಏನ್ ಅದಕ್ಕೆ ಸಿದ್ಧತೆ ಬೇಕು ಅಂತ ಹೇಳಿ ಅಷ್ಟನ್ನ ನಾನು ಮಾಡಿಕೊಡ್ತೇನೆ ಅಂತ ಹೇಳುವಂತಹ ಒಂದಿಷ್ಟು ಮಂದಿ ಇರ್ತಾರೆ.
ಇದು ಲೋಕದಲ್ಲಿ ಎಲ್ರಿಗೂ ಅತ್ಯಂತ ಸಹಜವಾಗಿ ಅನುಭವಕ್ಕೆ ಬರುವ ಸಂಗತಿ. ಹಾಗೆ ಅಧರ್ಮದ ಚಟುವಟಿಕೆಯನ್ನ ಮನಸ್ಸು ಒಪ್ಪದೆ ಹೀಗೆ ಧಾರ್ಮಿಕವಾಗಿ ನಡೆಯಬೇಕು, ಅದು ಜ್ಞಾನದ ಮೂಲಕ ಇರಬಹುದು, ರಕ್ಷಣೆಯ ಮೂಲಕ ಇರಬಹುದು, ಎಲ್ಲದಕ್ಕೂ ಬೇಸಾದದ್ದು ಧರ್ಮ. ಆದರೆ ಅದರ ಪರಿಣಾಮ, ಕೆಲಸದ ದಾರಿ ಬೇರೆ ಬೇರೆ ಇರ್ಬೋದು. ನಾನು ಬೇಕಾದ್ರೆ ಚೆನ್ನಾಗಿ ಒಳ್ಳೆ ತುಪ್ಪ ತರಿಸ್ಕೊಡೋ ವ್ಯವಸ್ಥೆ ಮಾಡ್ತೇನೆ, ಅಥವಾ ನಾನೇ ನಮ್ಮ ಮನೆಯಲ್ಲಿ ಚೆನ್ನಾಗಿ ಹಸು ಬೆಳೆದಿದೆ, ಅದರ ತುಪ್ಪವನ್ನ ಕಾಯಿಸಿಕೊಡುವ ಕೆಲಸ ನಾನು ಮಾಡ್ತೇನೆ. ಅದರಿಂದ ಈ ಈ ರೀತಿಯಾದ, ಇನ್ನು ಕೆಲವರು ಹೇಳ್ತಾರೆ ನಂಗೆ ಅಷ್ಟು ಶಕ್ತಿ ಇಲ್ಲ. ಏನಾದ್ರೂ ಕೈಗುಂದಿ ಕೆಲಸ ಇದ್ರೆ ಹೇಳಿ, ಅಲ್ಲಿ ಮುಗಿಯೋ ತನಕ ಆ ಕೆಲಸ ಕ್ಲೀನ್ ಮಾಡಿ ನಿಮ್ಗೆ ಮತ್ತೆ ಸ್ವಚ್ಛ ಮಾಡಿ ಆ ಪ್ಲೇಸ್ ಒಪ್ಸೋ ತನಕ ಜವಾಬ್ದಾರಿ ನಂದು. ಉಳಿದಿದ್ದೆಲ್ಲ ನಂಗೆ ಏನು ಗೊತ್ತಾಗು, ನೀವು ಹೀಗೆ ಮಾಡಿ ಅಂತ ಹೇಳಿ ಅದನ್ನ ಮಾಡಿಕೊಡ್ತೇನೆ ಅಂತ ಹೇಳೋರು ಇರ್ತಾರೆ. ಇದೇ 4 ಇದನ್ನು ಹೊರಗಿನ ವ್ಯವಸ್ಥೆಯಿಂದ ಅಳಿಯುವುದಲ್ವೇ ಅಲ್ಲ. ಈ ಮಾತು ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ ಅವ್ರವ್ರು ಸೇರ್ತಾರೆ ಅಂತ ಅರ್ಥ. ಈ ಹಿನ್ನೆಲೆಯಲ್ಲೇ ಅರ್ಥ ಮಾಡ್ಕೊಳ್ಬೇಕಾದದ್ದು ನಾವು ಯಾರು ಅಂತ. ಅದರಿಂದಾಗಿ ಸಿಗುವ ಜವಾಬ್ದಾರಿ, ಅಧಿಕಾರ ಇದಕ್ಕಾಸೆ ಪಡುವುದಲ್ಲ. ನಾವು ದೇವರಿಗೆ ಹತ್ತಿರ ಆಗಬೇಕು, ದೇವರ ಪ್ರೀತಿಗೆ ಪಾತ್ರರಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕರ್ಮಗಳನ್ನ ನಡೆಸ್ತಾ ಹೋದೆವು ಅಂತಾದ್ರೆ ಮತ್ತೆ ಉತ್ತಮವಾದ ವ್ಯವಸ್ಥೆಯಲ್ಲೇ ನಾವು ಎಷ್ಟೋ ಜನಕ್ಕೆ ಒಳ್ಳೇದನ್ನು ಮಾಡಬೇಕು ಅಂತಿದ್ರು, ಅದರ ಪರಿಸರದಲ್ಲಿ ಅದಕ್ಕೆ ಅನುಕೂಲಕರವಾದ ವಾತಾವರಣ ಇಲ್ಲದೆ ಕೈಕಟ್ಟಿ ಕೂಡುವಂತ ಪ್ರಸಂಗಗಳು ಬರ್ತಾವೆ. ಆಗಲೂ ಒಂದಿಷ್ಟು ಅವರ ಒಳಗಿನ ತುಡಿತ ತಪ್ಪಿಸ್ಲಿಕ್ಕಾಗದೆ ಅದಾಗುವ ಜಾಗದಲ್ಲಿ ಇದ್ದೇನಾದ್ರೂ ಸಪೋರ್ಟ್ ಮಾಡ್ತಾರೆ, ಇನ್ನೇನೋ ಕ್ರಿಯೆಗಳು ನಡೀತವೆ, ಸುಮ್ಮನೆ ಕೂಡುದಂತೂ ಇಲ್ವೇ ಇಲ್ಲ. ಆದ್ರೂ ಕೆಲವೊಂದು ಸರ್ತಿ ಅಂದುಕೊಂಡಷ್ಟು ವಿಸ್ತಾರವಾಗಿ ಆ ಚಟುವಟಿಕೆಯಲ್ಲಿ ತೊಡಗ್ಲಿಕ್ಕಾಗದೇ ಇರ್ಬೋದು. ಅಂಥ ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ಭಗವಂತನ ಸ್ಮರಣೆ ಬಿಡದೆ ಮಾಡ್ಲಿಕ್ಕಾದ್ರೆ ಸಂತೋಷ ಅಲ್ವಾ? ನಾನು ಮಾಡಬಾರ್ದು, ಸ್ಮರಣೆ ಮಾತ್ರ ಮಾಡಬೇಕು ಅಂತ ಖಂಡಿತ ಹೇಳ್ತಿಲ್ಲ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ನಮ್ಗೆ ಸಿಕ್ಕಿದ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋಣ. ನಾವು ಅಂದುಕೊಂಡದ್ದನ್ನ ಮಾಡ್ಲಿಕ್ಕಾಗದೇ ಇದ್ದಾಗಲೂ ನಾವು ಏನು ಮಾಡ್ಲಿಲ್ಲ ಅಂತ ವ್ಯಥೆ ಪಡುವುದಲ್ಲ, ಅದರ ಹಿನ್ನೆಲೆಗೆ ಎಷ್ಟು ಉಪೋದ್ಬಲಕವಾದ, ಸಹಾಯಕವಾದ ಕರ್ಮಗಳಲ್ಲಿ ನಾವು ತೊಡಗಬಹುದೋ ಅದನ್ನ ಶ್ರಮಪಟ್ಟು ಮಾಡಿದರೆ ಅದು ಭಗವಂತನಿಗೆ ಪ್ರೀತಿಗೆ ಕಾರಣವಾಗುತ್ತೆ. ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಮಾತ್ರ ಸ್ವರ್ಗಗಳನ್ನ, ಮೋಕ್ಷವನ್ನ ಪಡೀಲಿಕ್ಕೆ ಸಾಧ್ಯವಾಗುವಂತ ರೀತಿಯಲ್ಲಿ ಕರ್ಮಗಳನ್ನು ಮಾಡಬಹುದು. ಮನುಷ್ಯ ಜನ್ಮ ಬಿಟ್ಟರೆ ಉಳಿದ ಶರೀರದಲ್ಲಿ ಎಲ್ಲೂ ಕೂಡ ನಾವು ಸ್ವರ್ಗಕ್ಕೆ ಆಗ್ಲಿ ಮೋಕ್ಷಕ್ಕಾಗ್ಲಿ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಿರಂತರ ನಮಗೆ ಮತ್ತೆ ಮತ್ತೆ ನೆನಪಿಸಿಕೊಡುವಂತ ಮಾತು. ಸ್ವರ್ಗಾಪವರ್ಗೋ ಮಾನುಷ್ಯಾತ್ ಪ್ರಾಪ್ನುವಂತಿ ನರಾಮುನೆ. ಮಾನುಷ್ಯಾತ್ ಪ್ರಾಪ್ನುವಂತಿ, ನೋಡಿ ಎಷ್ಟು ಚಂದದ ಶಬ್ದ. ನರಾಹ, ನರರು ಮಾನುಷ್ಯದಿಂದ ಸ್ವರ್ಗಾಪವರ್ಗವನ್ನ ಪಡೆಯುತ್ತಾರೆ. ಮಾನವೀಯತೆಯಿಂದ ಇದ್ರೆ ಮಾತ್ರ, ಮನುಷ್ಯ ಹೇಗೆ ವರ್ತಿಸ್ಬೇಕೋ ಹಾಗೆ ವರ್ತಿಸಿದ್ರೆ ಮಾತ್ರ ಎಲ್ಲ ಪ್ರಾಣಿಗಳನ್ನು ಗೌರವಿಸಿ ಅವುಗಳ ನಡುವೆ ನಾನೂ ಒಬ್ಬ ದೇವರ ಮಕ್ಕಳಲ್ಲಿ ಒಬ್ಬ, ನನಗೂ ಅವುಗಳನ್ನ ಉಳಿಸಿ ಬೆಳೆಸಿಕೊಂಡು ದೇವರ ಹತ್ತಿರಕ್ಕೆ ಕರ್ಕೊಂಡು ಹೋಗುವ ಜವಾಬ್ದಾರಿ ಇದೆ ಅನ್ನುವ ಮಾನವೀಯತೆಯನ್ನು ಉಳಿಸಿಕೊಂಡು ಬೆಳೆಸಿದ ಅಂತಂದ್ರೆ ಆಗ ಯದ್ವಾಭಿರುಚಿಂ ಸ್ಥಾನಂ ತದ್ಯಾಂತಿ ಮನುಜಾಮಖೈಹಿ. ಯಾವ ಅಪೇಕ್ಷಿತವಾದಂತಹ ಸ್ಥಾನವನ್ನ ಪಡಿಬೇಕು ಅಂತ ಬಯಸಿ ಆ ಕರ್ಮದಲ್ಲಿ ಸಹಾಯಕನಾಗಿ ನಿಂತನೋ ಆ ಕರ್ಮವನ್ನ ಅವನು ಉತ್ತಮ ಕರ್ಮವನ್ನ ಪಡೀತಾನೆ ಅನ್ನೋದನ್ನ ಈ ಪದ್ಯದ ಮೂಲಕ ತಿಳಿಸಿದ್ರು. ಮತ್ತಷ್ಟು ಚಿಂತನೆಗಳಿಗೆ ನಾವು ಮತ್ತೆ ನಾಳೆಯ ದಿನದಲ್ಲಿ ಸೇರೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ಯರ್ಥಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾಯ ಅರ್ಪಣಮಸ್ತು.